ಏನ್ ಗೌರಿ ಏನಾಯ್ತು? ಏನಿಲ್ಲ, ಯಾಕೋ ಕೆಮ್ಮು ಜಾಸ್ತಿ ಗೌರಿ, ಹಾಲ್ ಪೌಡರ್ ಡಬ್ಬ ತಂದಿಲ್ವಾ? ಏನ್ ಮಾಡೋದೀಗ? ಏನಮ್ಮ, ಮುಂದೆ ಸ್ಟೇಷನ್ ಬರೋದು ಎಷ್ಟೊತ್ತಾಗುತ್ತೆ? ಇನ್ನೂ 1 ಗಂಟೆ ಆಗುತ್ತೆ. ಇನ್ನೂ 1 ಗಂಟೆನಾ? ಬಿಡಪುಟ ಗೌರಿ, ನೀನ್ ಸ್ವಲ್ಪ ಸುಧಾರಿಸು, ನನ್ನ ಮಗನ ಸಮಾಧಾನ ಮಾಡ್ತೀನಿ. ಬಿಡ ಗೌರಿ, ಇವ್ನು ಯಾಕೋ ಅಳು ನಿಲ್ಲಿಸ್ತಾ ಇಲ್ಲ. ನಾನು ಇಲ್ಲೆಲ್ಲಾದ್ರೂ ಹಾಲು ಸಿಕ್ಕಿದ್ರೆ ತಗೊಂಡ್ ಬರ್ತೀನಿ, ನೀನ್ ಸ್ವಲ್ಪ ಹುಷಾರು. ಅವ್ಳು ಬಡಕೋಣ ಬರ್ದಿರು. ಯಜಮಾನ್ರೆ, ಮಗು ತುಂಬಾ ಅಳ್ತಾ ಇದೆ. ನಾವು ತಂದಿರೋ ಹಾಲೆಲ್ಲ ಖಾಲಿ ಆಗೋಯ್ತು. ಸ್ವಲ್ಪ ಬಾಟ್ಲ್ ಹಾಲಿದ್ರೆ ಕೊಡ್ತೀರಾ? ನಮ್ಮ ಮಗು ನಾವು ಬಾಟ್ಲ್ ಹಾಲು ಕುಡಿಸಲ್ಲ. ಇರು ಮಗ. 1 ನಿಮಿಷಪ್ಪ ಇರಿ, 1 ನಿಮಿಷ ಇವನು ಹಿಡ್ಕೊಳ್ಳಿ. ಮಗು ತುಂಬಾ ಅಳ್ತಾ ಇದೆ, ಕೊಡಿಪ್ಪ. ಬಾ ಪುಟ್ಟ. ಆಯ್ತು. ನೋಡಿಪ್ಪ, ಮಗುನ ಎತ್ಕೊಳ್ಳಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತಮ್ಮ. ಹೋಗಪುಟ್ಟ. ಬರೋ ಯಜಮಾನ್ರೆ, ನಿಮಗೆ ಒಳ್ಳೇದಾಯ್ತು. ಸ್ವಲ್ಪ ಇರಿ, ಚಳಿ ತುಂಬಾ ಇದೆ, ಮಗುಗಿಟ್ಕೊಳ್ಳಿ. ಸ್ವಲ್ಪ ಮಗುನ ಇಟ್ಕೊಂಡಿರಿ, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಬೇಡ, ಮೊದ್ಲೇ ನನಗೆ ಹುಷಾರಿಲ್ಲ. ಹಾಗಂತ ಮೈಲ್ಗೆಲೆ ದೇವ್ರ ದರ್ಶನ ಮಾಡಕ್ಕಾಗತ್ತಾ? ಸ್ವಲ್ಪ ಮಗುನ ಎತ್ಕೊಂಡಿರಿ, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ನಿನಗೆ ಹೇಳಿದ್ರೆ ಕೇಳಲ್ಲ, ಆಳ ಜಾಸ್ತಿ ಇದೆ, ಹುಷಾರು. ಅಳ್ಬೇಡ, ಯಾರೋ ಅಮ್ಮ ಬರ್ತಾಳೆ. ಮಗು ಮಳೆಯಲ್ಲಿ ನೆನೆತಿದೆ. ಆ ಮಗು ಈ ವಯಸ್ಸಲ್ಲೇ ತಂದೆ ತಾಯಿ ಇಬ್ರು ಕಳ್ಕೊಂಡು ಪಾಪ ಅನ್ಯಾಯವಾಗಿ ತಬ್ಲಿ ಆಗೋಯ್ತು. ಆ ಅನಾಥ ಮಗುಗೆ ಇನ್ಮೇಲೆ ಯಾರು ದಿಕ್ಕು? ಒಂಚೂರು ಮಗು ಹಿಡ್ಕೊಳ್ಳಿ. ಅಯ್ಯ, ನಮ್ಗೆ 3 ಮಕ್ಕಳು, ಇದು ಬೇರೆ ಬೇಕಾಗಿತ್ತಾ? ಬೇಡ ಅಂದ್ರೂ ಎತ್ಕೊಂಡ್ ಬಂದಿದ್ಯಾ? ನೋಡ್ತಾ ನೋಡ್ತಾ ತಂದೆ ತಾಯಿನ ಕಳ್ಕೊಂಡ್ಬಿಡ್ತು ಮಗು. ನಾನ್ ಹ್ಯಾಕ್ ಬಿಟ್ಟು ಬರ್ಲಿರಿ? ಹೇಗೆ ಅಂದ್ರೆ ಎಲ್ಲ ಬಿಟ್ಟು ಹೋಗ್ಲಿಲ್ವಾ? ಅವ್ರಿಗೆಲ್ಲ ಈ ಮಗು ಮೇಲೆ ಯಾವ ಋಣನೂ ಇರ್ಲಿಲ್ಲ, ಅದಕ್ಕೆ ಬಿಟ್ಟು ಹೋದ್ರು. ಆದ್ರೆ ನನಗೆ ಈ ಮಗು ಮೇಲೆ ಹಾಲಿನ ಋಣ ಇದೆ.
ನಾನು ಯಾಕೆ ಬಿಟ್ಟು ಬರ್ಲಿ? ಹಸಿದ ಮಗುಗೆ ಒಂದು ದೊಡ್ಡ ಹಾಲು ಕುಡಿಸಿದ್ದಕ್ಕೆ ಮನೆ ಕರ್ಕೊಂಡು ಸಾಕ್ಬೇಕಾ? ದೇವ್ರು ನಮಗೆ ಇನ್ನೊಂದು ಮಗು ಕೊಟ್ಟಿದ್ರೆ ನಾವು ಸಾಕ್ತಿರ್ಲಿಲ್ವಾ? ನಮ್ಮ 3 ಮಕ್ಕಳ ತಟ್ಟೆಯಿಂದ 3 ತುತ್ತು ತೆಗೆದಿಟ್ರು ಈ ಮಗು ಹೊಟ್ಟೆ ತುಂಬುತ್ತೀರಿ. ನೋಡಿ, ನನಗೋಸ್ಕರ ಈ ಮಗು ನನ್ನ ಹತ್ರನೇ ಇರಕ್ ಬಿಡಿ. ನೀನ್ ಹಣೆ ಬರಹ ಏನ್ ಬೇಕಾದ್ರೂ ಮಾಡ್ಕೋ. ನನ್ನ ಫ್ಯಾಕ್ಟ್ರಿನ ಹರಾಜ್ಗಿಟ್ಟಿದ್ದೀನಿ ಅಂತ ನೋಟಿಸ್ ಕಳಿಸೋದಕ್ಕೆ ಎಷ್ಟು ಧೈರ್ಯ? ನಾನು ಯಾರು ಗೊತ್ತಾ? ಗೊತ್ತು. ಶುಗರ್ ಫ್ಯಾಕ್ಟ್ರಿ ಮೇಲೆ ಕೋಟ್ಯಾಂತರ ರೂಪಾಯಿ ಸಾಲ ಎತ್ತಿ ಬ್ಯಾಂಕ್ಗೂ ಹಣ ಕಟ್ತೆ ರೈತರ ಹತ್ರ ಲಕ್ಷಾಂತರ ರೂಪಾಯಿ ಸಾಲ ಉಳಿಸ್ಕೊಂಡು ಕೇಳೋಕ್ ಬಂದರ ಮೇಲೆ ರೌಡಿಗಳನ್ನ ಬಿಟ್ಟು ಗೂಂಡಾಗಿರಿ ಮಾಡ್ತಾ ಇರೋ ಒಬ್ಬ ಕ್ರಿಮಿನಲ್. ಇದು ಡಿಸಿ ಆಫೀಸು. ಗಲಾಟೆ ಮಾಡೋದಕ್ಕೆ ಇದು ನಿನ್ ಮನೆ ಅಲ್ಲ. ನಾಳೆ ನಿನ್ ಫ್ಯಾಕ್ಟ್ರಿನ ಹರಾಜ್ ಹಾಕೋದಿಕ್ಕೆ ಕೋರ್ಟ್ ಆರ್ಡರ್ ಆಗಿದೆ. ನಿನ್ ತಕರಾರು ಏನೇ ಇದ್ರು ಕೋರ್ಟ್ ಅಲ್ಲಿ ಇಟ್ಕೋ. ಸುತ್ತ ಹತ್ತೂರಲ್ಲಿ ಯಾವ ನನ್ನ ಮಗ ನನ್ನ ಫ್ಯಾಕ್ಟ್ರಿನ ಹರಾಜಲ್ಲಿ ಕೂಗ್ತಾನೋ ನಾನು ನೋಡ್ತೀನಿ. ಈ ವಿಷಕಂಠೆಯ ಬಗ್ಗೆ ಗೊತ್ತಿದ್ರು ಈ ವ್ಯವಹಾರ ಕೈ ಹಾಕ್ತಾ ಇದೀಯಾ? ಕೈ ಹಾಕ್ಬೇಡ. ಇದು ನನ್ನ ಮರ್ಯಾದೆ ಪ್ರಶ್ನೆ. ಯಾವ್ದು ಮರ್ಯಾದೆ? ಫ್ಯಾಕ್ಟ್ರಿಗೆ ಅಂತ ಕೋಟಿಗಟ್ಟಲೆ ಸಾಲ ಮಾಡಿ ಅದನ್ನ ಎಲೆಕ್ಷನ್ ಖರ್ಚು ಮಾಡಿ ಸೋತಿದ್ ನಿನ್ನಿಂದ. ನನಗೆ ಸಪೋರ್ಟ್ ಮಾಡ್ದೆ, ನಾರಾಯಣ ಮೂರ್ತಿನ ಗೆಲ್ಲಿಸ್ದೆ. ಒಳ್ಳೆಯವರು ಸಪೋರ್ಟ್ ಮಾಡ್ದೆ ನಿನ್ನಂತ ಕಂತ್ರಿನ ಈಗ ಸಪೋರ್ಟ್ ಮಾಡಕ್ಕಾಗುತ್ತೆ? ರಾಜಶೇಖರ್, ಮುಚ್ಚು ಬಾಯ್. ರೈತರು ಸಾಲಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು, ಅವ್ರು ದುಡ್ಡು ಕೊಡದೆ ನುಂಗ್ ಹಾಕಿದ್ಯಾ. ಫ್ಯಾಕ್ಟ್ರಿ ವರ್ಕರ್ಸ್ಗೆ ಸಂಬಳ ಕೊಡದೆ ಸತಾಯಿಸ್ತಾ ಇದೆಯಾ. ನೀನೊಬ್ಬ ಮನುಷ್ಯನ? ಅದು ನನ್ನ ಪರ್ಸನಲ್ ವಿಷಯ. ಇದು ನನ್ನ ಪರ್ಸನಲ್ ವಿಷಯ. ನಾನು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಬೇಡ ಬೇಡ ಅಂದ್ರೂ ನನ್ನ ವಿಷಯದಲ್ಲಿ ತಲೆ ಹಾಕ್ತಾ ಇದೀಯಾ. ಇದು ಒಳ್ಳೇದಲ್ಲ. ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ನಾನ್ ನಿನ್ನಿಂದ ಕಲಿಬೇಕಾಗಿಲ್ಲ. ಹಾಗಾದ್ರೆ ಈ ಹರಾಜನ್ ಕ್ಯಾನ್ಸಲ್ ಮಾಡಲ್ವಾ? ಈ ರಾಜಶೇಖರ್ ಒಂದ್ಸಾರಿ ತೀರ್ಮಾನ ತಗೊಂಡ್ಮೇಲೆ ಅದನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಲ್ಲ. ಬದಲಾಯಿಸ್ಬೇಕು. ಬದಲಾಯಿಸ್ತೀಯಾ? ಬೆದರಿಸ್ತೀಯಾ? ಇಲ್ಲ, ಕೊಲ್ತೀನಿ. ಕಾಯಕ ಅವನಿರ್ಬೇಕಾದ್ರೆ ಕೊಲ್ಲಕ್ ನೀನ್ಯಾವನು? ಕಾಯವನು. ಯಾವನವನು? ಕಾಯವನು. ಏಯ್, ಕರಿಯವನ್ನ.
ಗೊತ್ತೋ ಗೊತ್ತಿಲ್ಲದೆ ನನ್ನ ಅಪ್ಪಾಜಿ ಮೈಮೂಟ ತಪ್ಪು ಮಾಡಿದ್ಯಾ. ಇನ್ನೀ ಸೂರ್ಯ ಇರೋವರೆಗೂ ಆ ತಪ್ಪನ್ನು ಮತ್ ಮಾಡಬೇಡ. ಮಾಡಿದ್ರ ಎಲ್ರಿ 10:30 ಆದ್ರೂ ರಾಜಶೇಖರ್ ಬರಲೇ ಇಲ್ಲ. ಎಷ್ಟೇ ಕಾದ್ರೂ ಖಂಡಿತ ಅವ್ರು ಬರಲ್ಲ ಸರ್. ಆ ವಿಶ್ಕಂಠೈನ್ ಫ್ಯಾಕ್ಟ್ರಿ ಹರಾಜಲ್ಲಿ ತಗೊಂಡವರು ಯಾರಾದ್ರೂ ಉಳಿಯಕ್ಕಾಗತ್ತಾ ಹೇಳಿ ಸರ್? ಮಾರಕ್ ಅವನೊಬ್ಬ, ತಗೊಳಕ್ ಇವನೊಬ್ಬ. ಇವ್ರಿಬ್ರೇನೆ ಈ ಊರಾಗಿರೋದು. ಗಂಡ್ಸು ಅಂತ ನಾನು ಒಬ್ಬ ಇದ್ದೀನಿ. ತಗೊಳ್ಳಿ ಡೆಪಾಸಿಟ್, ಕೂಗ್ರಿ ಆಕ್ಷನ್. ಗವರ್ಮೆಂಟ್ ಬಿಡ್ 2 ಕೋಟಿ. 2 ಕೋಟಿ 2 ಕೋಟಿ 10 ಲಕ್ಷ. ಗವರ್ಮೆಂಟ್ ಬಿಡ್ 3 ಕೋಟಿ. 3 ಕೋಟಿ 3 ಕೋಟಿ 10 ಲಕ್ಷ. 3 ಕೋಟಿ 10 ಲಕ್ಷ ಒಂದ್ ಸಾರಿ. 3 ಕೋಟಿ 10 ಲಕ್ಷ 2 ಸಾರಿ. 3 ಕೋಟಿ 10 ಲಕ್ಷ 3 ಸಾರಿ. ಬನ್ನಿ, ಸೈನ್ ಮಾಡಿ ಬನ್ನಿ. ನಾನ್ ಸೈನ್ ಮಾಡ್ಬೇಕಾ? ಸೈನ್ ಮಾಡಕ್ಕೆ ನನ್ನ ಹತ್ರ ಏನಿಲ್ಲ ಗುರುವೆ. ಸೈನ್ ಮಾಡೋದು ನಾನಲ್ಲ, ನಮ್ ಭಾವ. ಬಂದ್ರು ನೋಡಿ. ಯಾಕೆ ಬಾವ ಹಂಗ್ ನೋಡ್ತಾ ಇದ್ದೀರಾ? ಆ ವಿಷಕಂಠ ನಿಮ್ ದಾರಿಗೆ ಅಡ್ಡ ಬರ್ಬೋದು ಅಂತ ಹೇಳಿ ಸೂರ್ಯನೇ ನಿಮ್ ಪರವಾಗಿ ನನ್ನ ಇಲ್ಲಿ ಕಳಿಸಿರೋದು. ಇದೆಲ್ಲ ನಿಮ್ ಮಗಂದೇ ಪ್ಲಾನು. ಯಾವಾಗ್ಲೂ ನೀವು ನಿನ್ ಮಗ ಪೆದ್ದ ದಡ್ಡ ಅದು ಇದು ಅಂತ ಬೈತಿದ್ರಿ. ಇವತ್ತು ಅವನ್ ಕೈ ಎತ್ತಿಲ್ಲ ಅಂದ್ರೆ ನಿಮಗ್ ಫ್ಯಾಕ್ಟ್ರಿನೇ ಸಿಗ್ತಾ ಇರ್ಲಿಲ್ಲ. ಹೌದು. ಸ್ಕೂಲ್ಗೆ ಹೋಗುವಂತ ಕಳ್ಸಿದ್ರೆ 6 ವರ್ಷಕ್ಕೆ ಮೇಷ್ಟ್ರು ಕಲ್ಲು ಹೊಡೆದ ಮಹಾನ್ ಭಾವ ಅಲ್ವಾ ಇವನು? ಆ ಮೇಷ್ಟ್ರು ನಮ್ಮ ತಮ್ಮಂಗ್ ಬಾಸುಂಡೆ ಬರಂಗ್ ಹೊಡೆದಿದ್ ಪರವಾಗಿಲ್ವಾ? ಬಡ್ಸಮ್ಮ. ಮೇಷ್ಟ್ರ ಹತ್ರ ಹೊಡೆತಾ ತಿಂದವನು ಡಿಗ್ರಿ ಮುಗಿಸಿ MBA ಮಾಡಕ್ಕೆ ಫಾರಿನ್ ಹೋಗ್ತಾ ಇದ್ದಾನೆ. ಮೇಷ್ಟ್ರಿಗೆ ಹೊಡೆದವನು ಹೀಗೆ. ಪರವಾಗಿಲ್ಲ ಬಿಡಿ, ನನಗೆ ನೀವೇ ಆಫ್ರಿಕಾ, ಅಮ್ಮನೇ ಅಮೆರಿಕಾ. ಅಮ್ಮ, ಅಣ್ಣಂದ್ರು ಬಂದ್ರು. ಅಣ್ಣಂದ್ರು ಬಂದ್ರಂತೆ. ಸೂರ್ಯ ತಿನ್ಕೊಂಡು ಹೋಗೋ. ಅಷ್ಟೇ ಮುಗ್ದೋಯ್ತು ಇವನ್ ಕಥೆ. ಅವ್ರುಗಳು ಬಂದ್ರೆ ಸಾಕು, ಇವನ್ ಪ್ರಪಂಚನೇ ಮರ್ತು ಬಿಡ್ತಾನೆ. ಅಲ್ಲಿ ಒಳಗಡೆ ಅಜ್ಜಿ ತಾತ ಕಾಯ್ತಾ ಇದಾರೆ, ಮೊದಲು ಮಾತಾಡ್ಸಿ. ಓಡಿ 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 ಓಡಿ. ಹೇಗಿದ್ಯಾ? ಚೆನ್ನಾಗಿದ್ದೀನಿ ಕಣೋ. ಅದೆಲ್ಲ ಫಾರಿನ್ ಹೋಗ್ತೀನಿ ಅಂತಿದ್ದೆ, ಬಂದ್ಬಿಟ್ಟಿದ್ದೆ. ಮತ್ತೆ ಫಾರಿನ್ ಹೋಗ್ಬೇಕಂದ್ರೆ ವೀಸಾ ಬೇಕು ಕಣೋ. ವೀಸಾ ಇಲ್ಲೇ ಇದೆಯಲ್ಲ? ವೀಸಾ ಅಲ್ಲ ಕಣ ದಡ್ಡ, ವೀಸಾ. ಅಣ್ಣ ಅಮ್ಮ ಅಣ್ಣ ಹೇಗಿದೆ? ಚೆನ್ನಾಗಿದ್ದೀನಿ, ಹೋಗ್ ಲಗೇಜ್ ತಗೊಂಬ. ಹೋಗೋ. ಇರ್ಲಿ ಅಪ್ಪಾಜಿ ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದೀನಿ. ಅಮ್ಮ ದೇವ್ರು ನೀವು? ಒಳ್ಳೇದ್ ಮಾಡ್ಲಿ. ಹೇಗಿದ್ಯಾ? ಅದಕ್ಕೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಆ ಸೂರ್ಯ, ಆ ಸೀಟ್ ಕೆಳಗೆ ಸ್ಲಿಪ್ಪರ್ ಇದೆ, ತಗೊಂಡ್ ಬಾಪ. ಸರಿ. ಅಣ್ಣ, ಯಾಕೆ ನಿನ್ನೇನ್ ಕೂಲಿ ಅವನ? ಬಾ, ನೀನ್ ಹೇಳ್ತೀನಿ. ತಪ್ಪೇನಿದೆ ಅದರಲ್ಲಿ? ಅದಕ್ಕೆ ಅಂದ್ರೆ ತಾಯಿ ಸಮಾನ ತಾನೆ. ಸುಮ್ಮನೆ ಅರ್ಥ ಆಗಲ್ಲ ನಿಮಗೆ. ಹಾಗಂತ ನೀನ್ ಅನ್ಕೋತೀಯ, ಅವ್ರು ಅನ್ಕೋಬೇಕಲ್ಲ. ಬೇಕಾ? ಸೂರ್ಯ, ಅಪ್ಪಾಜಿ ಫ್ಯಾಕ್ಟ್ರಿ ಪೂಜೆಗೆ ಎಲ್ಲ ಏರ್ಪಾಟಾಗಿದೆ, ನೋಡ್ಕೊಂಬಾ ಹೋಗು. ಅಪ್ಪಾಜಿ ಏನ್ ನೋಡ್ತಾ ನಿಂತ್ಕೊಂಡೆ? ಹೋಗಿ ನೋಡ್ಕೊಂಬಾರೋ.